ಹೆಲೋ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಧೂಪ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದಾಸವಾಳ, ಸೇವಂತಿಗೆ, ರೋಸ್, ಚೆಂಡು ಹೂವು ತೊಗೊಂಡಿದ್ದೀನಿ. ನೀವು ಯಾವ ಹೂವು ಬೇಕಾದರೂ ತೊಗೊಳ್ಳಿ. ಈ ಹೂಗಳನ್ನೆಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಒಣಗಿದೆ ಅಂದರೆ ಕೈಯಲ್ಲಿ ಮುಟ್ಟಿದರೆ ಸಾಕು ಅಷ್ಟು ಪುಡಿಯಾಗುತ್ತೆ, ಅಷ್ಟು ಚೆನ್ನಾಗಿ ಒಣಗಿದೆ. ಈ ಥರ ಒಣಗಿದರೆ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದರ ಜೊತೆಗೆ ಸಾಂಬ್ರಾಣಿ ಅಥವಾ ಲವಂಗ ಪುಡಿ, ಕರ್ಪೂರ, ಬಿಳಿ ಸಾಸಿವೆ, ಲವಂಗ, ತುಪ್ಪ ತಗೊಂಡಿದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಈ ಒಣಗಿದ ಹೂಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಂತರ ಸಾಸಿವೆ, 2 ಟೇಬಲ್ ಸ್ಪೂನ್ ಲವಂಗ, ಲವಂಗ ಒಂದು 10-12 ಲವಂಗ ತೊಗೊಂಡಿದ್ದೀನಿ. ಮತ್ತು ಕರ್ಪೂರ ಒಂದು 20ರಿಂದ 25 ಕರ್ಪೂರ ತೊಗೊಂಡಿದ್ದೀನಿ. ತುಪ್ಪವನ್ನು ಆಮೇಲೆ ಹಾಕ್ಕೊಳ್ಳೋಣ. ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೌಡ್ರು ರೆಡಿಯಾಗಿದೆ. ಈ ಪೌಡ್ರನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು. ಇದಕ್ಕೆ 1-2 ಟೀ ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಗೋಮೂತ್ರ ಮಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಳಿ ಸಾಸಿವೆ ಮತ್ತು ಲವಂಗ ಇದೊಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಬಿಳಿ ಸಾಸಿವೆ ಸಿಗದೇ ಇದ್ದರೆ ಆಪ್ಷನಲ್ಲು ಸ್ಕಿಪ್ ಮಾಡ್ಬೋದು. ನೋಡಿ, ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 2 ರೀತಿ ತೋರಿಸ್ಕೊಡ್ತೀನಿ ಇವತ್ತು. ಮೊದಲು ಒಂದು ಕವರ್ಗೆ ಸುರುಳಿ ಸುತ್ತಕೊಂಡು ಎಕ್ಸ್ಟ್ರಾ ಇರೋದು ತಕ್ಕೊಂಡಿದ್ದೀನಿ. ಇವಾಗ ಅದೇ ಕವರ್ಗೆ ತುಪ್ಪ ಹಚ್ಕೊಂಡು ಮತ್ತೆ ಸುರುಳಿ ಸುತ್ತಕೊಂಡು ಕೋನ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈಗಾಗಲೇ ಹೋಮ್ ಮೇಡ್ ಮಸ್ಕಿಟೋ ಧೂಪವನ್ನು ತೋರಿಸಿದ್ದೀನಿ. ಅದೇ ರೀತಿ ಇದರಲ್ಲಿ ಕೂಡ ಮಾಡ್ಕೋಬೇಕು. ಸ್ವಲ್ಪನೇ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಲೇಟ್ ಆಗುತ್ತೆ, ಬೇಗ ಮಾಡೋಕ್ಕಾಗಲ್ಲ ಅನ್ನೋರು ಇನ್ನೊಂದು ರೀತಿಯಾಗಿ ತೋರಿಸ್ತಿದ್ದೀನಿ. ಇವಾಗ ಬಿಸಿಲು ಚೆನ್ನಾಗಿರೋದ್ರಿಂದ ಧೂಪ ಮಾಡೋದು ತುಂಬ ಬೇಗ ಆಗುತ್ತೆ. ಹೂವು ಕೂಡ ಬೇಗ ಒಣಗುತ್ತೆ, ಧೂಪಗಳು ಕೂಡ ಬೇಗ ಒಣಗುತ್ತೆ. ನಿಮಗೆ ಯಾವ ರೀತಿ ಬರುತ್ತೋ ಆ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಹೂವಲ್ಲಿ ಜಿಗಿ ಚೆನ್ನಾಗಿರೋದ್ರಿಂದ ಕವರ್ಗೇನು ಅಂಟ್ಕೊಳ್ಳೋದಿಲ್ಲ. ನೋಡಿ, ಇವಾಗ ನಾನು ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ. ಈ ಧೂಪದ ಹಿಟ್ಟನ್ನು ಈ ಥರ ಮಾಡ್ಕೋಬೇಕು. ಶಾವಿಗೆ ಥರ ಈ ರೀತಿ ಮಾಡ್ಕೊಳ್ತಾ ಬರಬೇಕು. ಉತ್ಕೋಬೇಕು. ಕೈಯಲ್ಲಿ ಉತ್ಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಚಾಕುದಿಲ್ಲೇ ಕಟ್ ಮಾಡ್ಕೊಳ್ತಾ ಬರಬೇಕು. ಇದು ಬೇಗ ಆಗುತ್ತೆ. ಕಟ್ ಮಾಡ್ಕೊಳ್ತಾ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡ್ತಾ ಬರಬೇಕು. ಅದು ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಶೇಪ್ ಪ್ರೆಸ್ ಮಾಡ್ತಾಯಿರಿ. ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಎಷ್ಟು ಬೇಗ ಎಷ್ಟೊಂದು ಧೂಪಗಳು ಆಗಿದ್ದಾವೆ. ಕೋನ ಶೇಪಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಎಲ್ಲ ಧೂಪಗಳು ರೆಡಿಯಾಗಿವೆ. ಇವಾಗ ಬಿಸಿಲಲ್ಲಿ 3 ದಿನ ಒಣಗಿಸೋಕೆ ಇಟ್ಕೊಂಡಿದ್ದೀನಿ. ಬಿಸಿಲು ತುಂಬ ಚೆನ್ನಾಗಿದೆ. ನೋಡಿ, ಇವಾಗೆಲ್ಲ 3 ದಿನದ ನಂತರ ಎಲ್ಲ ಧೂಪಗಳು ಒಣಗಿದ್ದಾವೆ. ನಾನು ನಿಮಗೆ ಇವಾಗ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ಧೂಪವನ್ನು. ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕಲರ್ ಹಾಕಿಲ್ಲ. ನಾವೇ ಮನೆಯಲ್ಲಿ ಹೋಮ್ ಮೇಡ್ ಧೂಪವನ್ನು ತಯಾರಿಸ್ಕೋಬೋದು. ಯಾವುದೇ ಹೂಗಳಾದರೂ ಸರಿ, ಅವನ್ನು ಒಣಗಿಸ್ಕೊಂಡು ಈ ರೀತಿ ಧೂಪ ಮಾಡ್ಕೋಬೋದು. ನಾವೇ ಮಾಡಿರುವ ಧೂಪದಿಂದ ಏನೋ ಒಂಥರ ಖುಷಿ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.